236 ಉಳಿದ ಸ್ವಲ್ಪ ಭಾಗ ಇದಮುದಿತಂ ಭವತಿ ಅಲ್ಲಿಂದ ಶ್ಲೋಕವಂತರಿ ಓದ್ತೀನಿ. ಸವಾ ಇದಂ ವಿಶ್ವಮಮೋಘಲೀಲಃ ರಜತ್ಯವತ್ಯತ್ತಿ ನ ಸಜ್ಜತೇಸ್ಮಿನ್ ಭೂತೇಷು ಚಾಂತರ್ಹಿತ ಆತ್ಮತಂತ್ರಃ ಷಾಡ್ವರ್ಗಿಕಂ ವಿಘ್ರತಿ ಷಡ್ಗುಣೇಶಃ. ಇದಮುದಿತಂ ಭವತಿ. ಒಟ್ಟು ಈ ಪ್ರಕರಣದ ಒಂದು ಅಭಿಪ್ರಾಯವನ್ನ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಜೀವಾನ ಮುಕ್ತಯೇ ಖಲು ಇದಂ ಸೃಷ್ಟಿಯಾದಿಕಂ. ಭಗವಂತ ಈ ಜಗತ್ತನ್ನ ಸೃಷ್ಟಿ ಮಾಡುವುದರ ಹಿನ್ನೆಲೆ ಏನು, ಇದರ ಉದ್ದೇಶ ಏನು ಅಂತ ಕೇಳಿದ್ರೆ, ಜೀವರಿಗೆ ಮುಕ್ತಿ ಸಿಗಬೇಕು ಅನ್ನೋದೇ ಮುಖ್ಯ ಉದ್ದೇಶ. ಅವರವರು ಅವರವರ ಯೋಗ್ಯತೆಗೆ ಅನುಗುಣವಾಗಿ ಸಾಧನೆಯನ್ನ ಮಾಡಿ ಮುಕ್ತಿಯನ್ನ ಪಡಿಬೇಕು ಎಂಬುವಂಥದ್ದು ಆ ಭಗವಂತನ ಪರಮಾತ್ಮನ ಉದ್ದೇಶ. ಯಥಾ ಯಥಾ ಕೃತೌ ಮುಕ್ತಿ ಭವೆ ತಥಾ ತಥಾ ಕ್ರಿಯತೆ ಭಗವತ. ಏನು ಮಾಡಿದ್ರೆ ಮುಕ್ತಿ ಸಿಗತ್ತೋ ಅದಕ್ಕನುಗುಣವಾಗಿ ಭಗವಂತ ಏನ್ ಮಾಡ್ತಾನೆ, ಕಾರ್ಯಗಳನ್ನು ಮಾಡ್ತಾನೆ. ತಥಾಹಿ ಶರೀರಾಂತರಾಣಿ ಪರಿತ್ಯಜ್ಯ ಪುರುಷ ಶರೀರಾಣಿ ನಿರ್ಮಾಯ. ಅಲ್ವಾ, ಎಷ್ಟೋ ಶರೀರಗಳಿದ್ದಾವೆ. 84 ಲಕ್ಷ ಜೀವಿಗಳಲ್ಲಿ 83,99,999 ದೇಹಗಳನ್ನ ಬಿಟ್ಟು ಕೊನೆಯದು ಈ ಪುರುಷ ಶರೀರ, ಮನುಷ್ಯ ದೇಹ ಅಂತ ಅರ್ಥ. ಪುರುಷ ಶರೀರ ಶಬ್ದ ಕರೆದ್ರೆ ಮನುಷ್ಯ ದೇಹ ಅಂತ ಅರ್ಥ. ಅದನ್ನ ಸೃಷ್ಟಿಯನ್ನ ಮಾಡಿ ತತ್ರ ಸ್ವಪೂಜಾ ಸಾಧನಾನಿ ಇಂದ್ರಿಯಾಣಿ ತತ್ವ. ಬರೀ ದೇಹ ಸೃಷ್ಟಿ ಮಾಡಿಲ್ಲ, ನಾವು ಭಗವಂತನ ಆರಾಧನೆ ಮಾಡ್ಲಿಕ್ಕೆ ಬೇಕಾಗಿರತಕ್ಕಂಥ ಇಂದ್ರಿಯ ಬುದ್ಧಿ ಎಲ್ಲವನ್ನೂ ಕೂಡ ಕೊಟ್ಟು ತಾದೃಶಾನಿ ದ್ರವ್ಯಾಣಿ ದಾಪಯಿತ್ವ. ಪೂಜೆಗೆ ಯೋಗ್ಯವಾಗಿರತಕ್ಕಂಥ ದ್ರವ್ಯಗಳನ್ನ, ಫಲಪುಷ್ಪಾದಿಗಳನ್ನ, ತುಳಸಿ ಗರಿಕೆ ಮೊದಲಾಗಿರತಕ್ಕಂಥ ಪತ್ರಗಳನ್ನ, ಯಜ್ಞ ಮಾಡ್ಲಿಕ್ಕೆ ಬೇಕಾಗಿರತಕ್ಕಂಥ ಇಂಧನ ಹವನೀಯ ದ್ರವ್ಯಾದಿಗಳನ್ನ ಎಲ್ಲವನ್ನು ಕೊಟ್ಟು ದಾಪಯಿತ್ವ ಕೊಡಿಸಿ ಸ್ವಯಂ ಸ್ವೇನ ಶರೀರೇಣ, ಆ ಭಗವಂತನೇ ತಾನೇ ಆ ನಮ್ಮೆಲ್ಲರ ಶರೀರದ ಮೂಲಕವಾಗಿ ಅವನೇ ಇದ್ದು ಅವನೇ ಸ್ವೈಹಿ ಇಂದ್ರಿಯೈಹಿ ಆಯಾಯ ಇಂದ್ರಿಯಗಳ ಮೂಲಕ, ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯಗಳ ಮೂಲಕವಾಗಿ ಸ್ವರೂಪ ವಿಷಯಾನ್ ಸಂತತಂ ಅನುಭವನ್ ಸ್ಥಿತೋಪಿ. ಈ ನಮ್ಮ ಇಂದ್ರಿಯಗಳ ಮೂಲಕವಾಗಿ ವಿಷಯ ಪದಾರ್ಥಗಳನ್ನು ಎಲ್ಲವನ್ನು ಕೂಡ ಅವನು ಸಾರವನ್ನು ಸ್ವೀಕಾರ ಮಾಡ್ತಾ ಸ್ವಶರೀರೇಣ ಪುರುಷ ಶರೀರಾಣಿ, ತನ್ನ ದೇಹದ ಮೂಲಕವಾಗಿ ನಮ್ಮೆಲ್ಲರ ದೇಹವನ್ನು, ಇಂದ್ರಿಯಾಣಿ ಅವನ ಇಂದ್ರಿಯಗಳ ಮೂಲಕವಾಗಿ ಇಂದ್ರಿಯಗಳನ್ನು, ಸ್ವವಿಷಯೈಹಿ ವಿಷಯಾನಧಿಷ್ಠಾಯ, ಹಾಗೂ ಅವನೇ ನಿರ್ಮಾಣ ಮಾಡಿರತಕ್ಕಂಥ ವಿಷಯ ಪದಾರ್ಥಗಳ ಮೂಲಕವಾಗಿ ಆಯಾಯ ವಿಷಯ ಪದಾರ್ಥಗಳನ್ನೇ ಸೇರ್ಕೊಂಡು ಸ ಇದಂ ಸರ್ವಂ ಅಸೃಜತ, ಭಗವಂತ ಎಲ್ಲವನ್ನೂ ಸೃಷ್ಟಿ ಮಾಡ್ತಾನೆ. ತತ್ ಸೃಷ್ಟ್ವಾ ತದೇವ ಅನುಪ್ರವಿಶತು. ಈ ಜಗತ್ತನ್ನು ಸೃಷ್ಟಿ ಮಾಡೋದು ಅಲ್ಲದೇನೆ ಇದರ ಒಳಗಡೆ ಪ್ರವೇಶವನ್ನು ಮಾಡಿದ್ದಾನೆ ಭಗವಂತ. ವಿಷಯಾನ್ ಅಧಿಷ್ಠಾಯ ಭೋಗೈ ಸ್ವಾತ್ಮಾನಂ ಸ್ವಯಮೇವ ಪೂಜೆಯನ್ನ. ನಾವು ಮಾಡುವಂತ ಪೂಜೆ ಅಂದ್ರೇನು, ಪೂಜೆ ಮಾಡ್ತಾ ಇರೋರು ನಾವು, ಆ ಪೂಜೆ ಅಂತ ಅನ್ಕೊಳ್ತೀವಿ, ಆದ್ರೆ ನಮ್ಮ ಮೂಲಕ ಪೂಜೆ ಮಾಡ್ತಾ ಇರೋದು ಭಗವಂತ. ಆ ಪೂಜೆಯನ್ನು ಸ್ವೀಕಾರ ಮಾಡ್ತಿರೋನು ಭಗವಂತ. ಇದನ್ನೇ ಗೀತೆಯಲ್ಲಿ ಕೃಷ್ಣ ಹೇಳೋದು, ಬ್ರಹ್ಮಾರ್ಪಣಂ ಬ್ರಹ್ಮಹವಿ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ ಅಂತ. ಒಂದು ಯಜ್ಞ ಅಂತ ಆಗಬೇಕಾದ್ರೆ ಆ ಹೋಮ, ಪುರೋಹಿತ, ಯಜಮಾನ, ಹವನೀಯ ದ್ರವ್ಯ, ದಕ್ಷಿಣೆ ಇತ್ಯಾದಿಗಳು ಎಲ್ಲವೂ ಪರಮಾತ್ಮನೇ. ಅಲ್ಲಿ ಪರಮಾತ್ಮ ಅತಿರಿಕ್ತವಾದದ್ದು ಯಾವುದೂ ಇಲ್ಲ, ಎಲ್ಲವೂ ಪರಮಾತ್ಮ ಭಗವನ್ಮಯವಾದದ್ದು. ಹಾಗೆ ಎಲ್ಲವೂ ಕೂಡ, ಈ ದೇಹವೂ ಪರಮಾತ್ಮನದ್ದು, ಈ ಇಂದ್ರಿಯವೂ ಪರಮಾತ್ಮನದ್ದು. ಈ ದೇಹ ಇಂದ್ರಿಯಗಳನ್ನ ಬಳಸಿಕೊಂಡು ಸತ್ಕರ್ಮಗಳನ್ನ ಮಾಡಿಸುವವನು ಭಗವಂತ, ಸತ್ಕರ್ಮಗಳನ್ನು ಸ್ವೀಕಾರ ಮಾಡುವವನು ಭಗವಂತ, ಸ್ವೀಕರಿಸಿ ಕೊಡುವ ಫಲವನ್ನು ಕೊಡುವವನು ಭಗವಂತ. ಸ್ವಾತ್ಮಾನಂ ಸ್ವಯಮೇವ ಪೂಜೆಯನ್ನು, ತನ್ನನ್ನೇ ತಾನು ಪೂಜೆ ಮಾಡಿಕೊಂಡು ಇರ್ತಾನೆ ಭಗವಂತ. ಅದು ಹೇಗೆ ಅಂದ್ರೆ, ಒಬ್ಬ ರಾಜ ಪುರೋಹಿತಾಯ ಗೃಹಂ ನಿರ್ಮಾಯ, ಒಬ್ಬ ತನ್ನ ಕುಲಪುರೋಹಿತನಿಗೋಸ್ಕರವಾಗಿ ಒಂದು ಮನೆಯನ್ನ ಕಟ್ಟಿಸಿಕೊಟ್ಟು ತತ್ರ ಸಕಲ ಪದಾರ್ಥ ಸಾರ್ಥಂ ಪರಿಪೂರ್ಯ, ಜೀವನ ನಡೆಸಲಿಕ್ಕೆ ಏನೇನು ಬೇಕು ಆ ಎಲ್ಲ ಪದಾರ್ಥಗಳನ್ನೆಲ್ಲ ಕೊಟ್ಟು ಲೀಲಯ, ಸುಮ್ಮನೆ ಆ ಮನೆ ವ್ಯವಸ್ಥಿತವಾಗಿದೆಯೋ ಇಲ್ವೋ, ಪುರೋಹಿತರಿಗೆ ಅನಾನುಕೂಲತೆ ಏನಾದ್ರೂ ಆಗುತ್ತೋ ಇಲ್ವೋ ಅಂತ ಗಮನಿಸ್ಲಿಕ್ಕೋಸ್ಕರವಾಗಿ ಕಾನಿಚಿತ್ ದಿನಾನಿ ತತ್ರೇವ ಸ್ಥಿತ್ವ, ರಾಜ ತನ್ನ ಅರಮನೆಯನ್ನ ಬಿಟ್ಟು ತಾನು ಪುರೋಹಿತರಿಗೋಸ್ಕರವಾಗಿ ನಿರ್ಮಾಣ ಮಾಡಿಕೊಟ್ಟಂತ ಮನೆಯಲ್ಲೇ ಸ್ವಲ್ಪ ದಿನ ಇದ್ದು ಭೋಜನಾದಿ ಕುರುವಂತ, ಅಲ್ಲೇ ಊಟ, ಅಲ್ಲೇ ಮಲಗುವುದು, ಅಲ್ಲೇ ಅವನ ವಿಹಾರಗಳನ್ನು ಮಾಡ್ಕೊಂಡಿರ್ತಾನೆ. ಪ್ರೀತಿ ವಶೇನ ಪುರೋಹಿತಮೇವ, ಅವರ ಮೇಲಿನ ಒಂದು ಪ್ರೀತಿಯಿಂದಾಗಿ ಗೌರವದಿಂದಾಗಿ ಆ ಮನೆಯನ್ನು ಅವರಿಗೆ ಕೊಡ್ತಾನಲ್ವ. ಹಾಗೆ ಲೋಕೇಶು ವಿಖ್ಯಾತ ಕೀರ್ತಿಂ ಕೃತ್ವ ಪುರುಷಾಯ ಪುರುಷಾರ್ಥಂ ಪ್ರಯಚ್ಛತಿ. ನಮ್ಮೆಲ್ಲರಿಗೂ ಕೂಡ ಭಗವಂತ ಏನ್ ಮಾಡ್ತಾನೆ, ದೇಹವನ್ನ ಸೃಷ್ಟಿ ಮಾಡಿ ದೇಹದ ಒಳಗೆ ತಾನಿದ್ದು ತಾನೇ ಎಲ್ಲವನ್ನು ಮಾಡಿ ಅದರ ಕೀರ್ತಿಯನ್ನು ನಮಗೆ ಸಲ್ಲುವಂತೆ ಮಾಡ್ತಾನೆ. ನೋಡಿ, ನಾವು ಮಾಡಿದ
ಅನೇಕ ವ್ಯಕ್ತಿಗಳ ಹೆಸರಲ್ಲಿ ಕೀರ್ತಿಗಳಿದ್ದ ಅಪಕೀರ್ತಿಗಳಿದ್ದಾವೆ. ಇದು ವಸ್ತುತಃ ಮಾಡುವವನೆಲ್ಲ ಭಗವಂತನೇ ಆಗಿದ್ರು ಕೂಡ ಅದರ ಕೀರ್ತಿ ಅಪಕೀರ್ತಿಗಳು ಯಾರಿಗೆ? ದೇವರಿಗಲ್ಲ, ನಮಗೆ ಅಲ್ವಾ. ಹಾಗೆ ಭಗವಂತ ಅಂತಹ ಪುರುಷಾರ್ಥಗಳನ್ನು ನಮಗೆ ಕೊಡ್ತಾನೆ. ತದನೇನ ಶರೀರ ಉತ್ಪಾದಕತ್ವ ರೂಪಂ ಪಿತೃತ್ವಂ. ಈ ದೇಹ ಹುಟ್ಟಿದ್ಯಾರಿಂದ? ಭಗವಂತನಿಂದ. ಹಾಗಾಗಿ ನಮಗೆ ಪಿತೃ ಅಂದ್ರೆ ತಂದೆಯೂ ಹೌದು, ತಾಯಿಯೂ ಹೌದು. ಪ್ರಳಯೇ ಸ್ವ ಉದರಗತಸ್ಯ ವಿಶ್ವಸ್ಯ ಸೃಷ್ಟಿಕಾಲೆ ತಸ್ಮಾತ್ ಬಹಿ ನಿಸ್ಸಾರಣಾತ್ ಅವ್ಯವಧಾನೇನ ಉತ್ಪಾದಕತ್ವ ರೂಪ ಮಾತೃತ್ವಂ. ಹೊಟ್ಟೆಯಿಂದ ಮಗು ಹೊರಗೆ ಬರುತ್ತೆ, ತಾಯಿಯ ಹೊಟ್ಟೆಯಿಂದ ಮಗು ಹೊರಗೆ ಬರುತ್ತೆ. ಹಾಗೆ ಪ್ರಳಯದಲ್ಲಿ ಎಲ್ಲವೂ ಸೂಕ್ಷ್ಮ ರೂಪದಿಂದ ಭಗವಂತನ ಉದರದ ಒಳಗಡೆ, ಹೊಟ್ಟೆ ಒಳಗಡೆ ಪ್ರವೇಶ ಮಾಡಿರುತ್ತೆ. ಉದರಗತಸ್ಯ ವಿಶ್ವಸ್ಯ, ಭಗವಂತ ತನ್ನ ಹೊಟ್ಟೆ ಒಳಗಡೆ ಸ್ವೀಕಾರ ಮಾಡಿರತಕ್ಕಂಥ ಜಗತ್ತು, ಅದನ್ನ ಉದರಗತಸ್ಯ ವಿಶ್ವಸ್ಯ, ತನ್ನ ಹೊಟ್ಟೆ ಒಳಗಡೆ ಇರತಕ್ಕಂಥ ಜಗತ್ತನ್ನು ಸೃಷ್ಟಿ ಕಾಲದಲ್ಲಿ ಏನ್ ಮಾಡ್ತಾನೆ? ತಸ್ಮಾತ್ ಬಹಿ ನಿಸ್ಸಾರಣಾತ್, ಅಲ್ಲಿಂದ ಹೊರಗೆ ಹಾಕ್ತಾನೆ. ಅವ್ಯವಧಾನೇನ ಉತ್ಪಾದಕತ್ವ ರೂಪ ಮಾತೃತ್ವಂ. ಹೊರಗೆ ಹಾಕೋದು ಅಂದ್ರೆ ಏನು? ಜಗತ್ತನ್ನು ಸೃಷ್ಟಿ ಮಾಡೋದು. ಪ್ರಳಯದಲ್ಲಿ ಎಲ್ಲ ಹೊರಗಡೆ ಇಟ್ಕೊಳೋದು, ಸೃಷ್ಟಿ ಕಾಲದಲ್ಲಿ ಮತ್ತೆ ಅಡೆತಡೆ ಇಲ್ಲದೇನೆ ಮತ್ತೆ ಸೃಷ್ಟಿ ಹೊರಗೆ ಹಾಕೋದು. ಹಾಗೆ ಹೊಟ್ಟೆಯಿಂದ ಮಗು ಹೊರಗೆ ಬಂತು ಅಂತಾದ್ರೆ, ಯಾರ ಹೊಟ್ಟೆಯಿಂದ ಮಗು ಹೊರಗೆ ಬಂತೋ ಆ ಮಗುವಿಗೆ ಅವಳು ತಾಯಿ. ಹಾಗೆ ಭಗವಂತನ ಹೊಟ್ಟೆಯಿಂದ ನಾವೆಲ್ಲರೂ ಹೊರಗೆ ಬಂದಿದ್ದೇವೆ. ಅದರಿಂದಾಗಿ ನಮ್ಮೆಲ್ಲರಿಗೂ ತಾಯಿ ಭಗವಂತ. ತದಾ ಪ್ರಾಪ್ತ ಆಧ್ಯಾತ್ಮಿಕಾದಿ ಅನಿಷ್ಟ ಪರಿಹಾರೇಣ ರಕ್ಷಕತೆಯ ಅನಿಮಿತ್ತ ಬಂಧುತ್ವ ರೂಪಂ ಸುಹೃತ್ವಂ. ಕೆಲವೊಮ್ಮೆ ನಮಗೆ ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ಎಂಬ ತಾಪತ್ರಯಗಳು. ಆಧ್ಯಾತ್ಮಿಕ ದೇಹ ಮತ್ತು ಮನಸ್ಸಿಗೆ ಸಂಬಂಧಪಟ್ಟ ತೊಂದರೆ, ಆದಿ ಭೌತಿಕ ಪ್ರಾಣಿ ಪಕ್ಷಿಗಳಿಂದ ಮನುಷ್ಯರಿಂದ ಬರುವಂತ ತೊಂದರೆ, ಆದಿದೈವಿಕ ದೇವ ಶಾಪಕೋಪಾದಿಗಳಿಂದ ಬರುವಂತ ತೊಂದರೆ. ಇದೆಲ್ಲವನ್ನು ಕೂಡ ಭಗವಂತ ಏನು ಮಾಡ್ತಾನೆ? ಪರಿಹಾರ ಮಾಡ್ತಾನೆ. ಯಾಕೆ ಪರಿಹಾರ ಮಾಡಬೇಕು? ಅವನು ನಮಗೇನೂ ಅಲ್ಲ ಅಲ್ವಾ, ನಮಗೇನು ರಕ್ತ ಸಂಬಂಧಿ ಅಲ್ಲ ಭಗವಂತ, ಆದ್ರೂ ಮಾಡ್ತಾನೆ. ಅದು ಅನಿಮಿತ್ತ ಬಂಧು. ನಮಗವನು ಯಾವ ಒಂದು ರಕ್ತ ಸಂಬಂಧ ಇಲ್ಲದೆ ಹೋದ್ರೂ ಕೂಡ ನಮ್ಮ ಕಷ್ಟ ನಷ್ಟಗಳಿಗೆ ಸ್ಪಂದಿಸ್ತಾನೆ. ನಮ್ಮ ಕಷ್ಟ ನಷ್ಟಗಳನ್ನು ದೂರ ಮಾಡುವಲ್ಲಿ ಭಗವಂತ ಜೊತೆಗೆ ನಿಲ್ತಾನೆ. ಅಂದರೆ ಅವನು ಸುಹೃತ್ತು ಶೋಭನಂ ಮೃತು. ಭಗವಂತನ ಅಂತಃಕರಣ ಇದೆಯಲ್ಲ, ಅದು ಬಹಳ ಶ್ರೇಷ್ಠವಾದದ್ದು ಅನ್ನೋದನ್ನ ಹೇಳ್ತಿದ್ದಾರೆ. ತದಾ ಆವಾಗವಾಗ ಪ್ರಾಪ್ತ, ನಮಗೆ ಬರುವಂತಹ ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ ಎಂಬ ಅನಿಷ್ಟ ಪರಿಹಾರೇಣ, ಈ ಅನಿಷ್ಟಗಳನ್ನು ಪರಿಹಾರ ಮಾಡುವ ಮೂಲಕವಾಗಿ ರಕ್ಷಕತೆಯ, ಭಗವಂತ ನಮ್ಮ ರಕ್ಷಕನಾಗಿದ್ದಾನೆ. ಹಾಗಾಗಿ ಅನಿಮಿತ್ತ ಬಂಧುತ್ವ ರೂಪಂ ಸುಹೃತ್ವಂ. ಅನಿಮಿತ್ತ ಬಂಧು, ಯಾವುದೇ ಕಾರಣ ಇಲ್ಲದೇನೆ ನಮಗೆ ಉಪಕಾರ ಮಾಡ್ತಾ ಇದ್ದಾನೆ ಭಗವಂತ. ಅದರಿಂದಾಗಿ ಅವನು ಸುಹೃತ್ತು, ಒಳ್ಳೆಯ ಅಂತಃಕರಣ ಇರುವವನು, ನಮ್ಮ ಸ್ನೇಹಿತ ಅವನು. ಜ್ಞಾನಾದಿ ದಾತೃತೆಯ ಸದ್ಗುರುತ್ವಂ. ನಮ್ಗೆ ಯಾರು ಜ್ಞಾನವನ್ನು ಕೊಡ್ತಾನೋ, ಒಂದು ಅಕ್ಷರ ಕಲಿಸ್ಕೊಟ್ರು ಗುರು ಅವನು ಅಂತ. ಭಗವಂತ ನಮಗೆ ಅಜ್ಞಾನವನ್ನ ಪರಿಹಾರ ಮಾಡುವವನು, ಜ್ಞಾನವನ್ನು ಕೊಡುವವನು, ಜ್ಞಾನ ಮಾರ್ಗದಲ್ಲಿ ಸಾಗುವಂತೆ ನಮಗೆ ಪ್ರೇರೇಪಣೆಯನ್ನು ಕೊಡುವವನು ಭಗವಂತ. ಹಾಗಾಗಿ ಗುರುವು ಭಗವಂತನೇ ಆಗಿದ್ದಾನೆ. ಇನ್ನು ಮೋಚಕತೆಯ, ನಮ್ಮೆಲ್ಲರ ಬಂಧವನ್ನ ಬಿಡುಗಡೆ ಮಾಡುವನು ಯಾರು? ಭಗವಂತ. ಮೋಚಕತೆಯ ಪರದೈವತ್ವಂ, ಹೀಗೆ ಪರದೈವನೂ ಭಗವಂತನಾಗಿದ್ದಾನೆ. ಹೀಗೆ ಪಿತೃತ್ವಾದಿ ಪಂಚಂ ಅನುಭವಾರೂಢಂ ಕೃತಮಿತಿ ಜ್ಞೇಯಂ. ಭಗವಂತನಲ್ಲಿ ಪಿತೃತ್ವ, ಮಾತೃತ್ವ, ಸುಹೃತ್ವ, ಗುರುತ್ವ ಮತ್ತು ಪರದೈವತ್ವ ಎಲ್ಲವೂ, ಈ 5 ಕೂಡ ಭಗವಂತನಲ್ಲಿ ಇದೆ. ಪಿತೃತ್ವ, ಮಾತೃತ್ವ, ಸುಹೃತ್ವ, ಸದ್ಗುರುತ್ವ ಮತ್ತು ಪರದೈವತ್ವ. ಇದು ನಮ್ಮ ಅನುಭವಕ್ಕೆ ಬರಬೇಕು, ಅನುಭವಕ್ಕೆ ಬರುತ್ತೆ ಅನ್ನೋದನ್ನ ಈ ಪ್ರಕರಣದ ಮೂಲಕವಾಗಿ ನಮ್ಮ ಅನುಭವಕ್ಕೆ ತಂದುಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಬೇಕು. ಅನೇನೇವಚ ಶಿಷ್ಯ ಪ್ರತಿಪಾದಿ ಅಲಭ್ಯ ವಿಶೇಷ ವಿಷವಿನ್ಯ ಅಷ್ಟಮ್ಯಾಹ ಶಂಕಾಯಾಹ. ಅಲ್ಲಿ 8ನೇ ಪ್ರಶ್ನೆ ಬಂದಿತ್ತು ಹಿಂದೆ, ಬಿಂಬೋಪಾಸಕ ಗುರುಪ್ರಾಪ್ತಿ ಪ್ರಕರಣ ಅನ್ನುವಲ್ಲಿ. ಏನು 8ನೇ ಪ್ರಶ್ನೆ? ಈ ಅಧ್ಯಾತ್ಮದ ವಿಚಾರಗಳನ್ನು ತಿಳಿಯೋದು ಹೇಗೆ? ಅಲ್ಲಿ ನಮ್ಮ ಸ್ವಂತ ಬುದ್ಧಿ ಕೌಶಲ್ಯದಿಂದ ಎಲ್ಲವನ್ನು ತಿಳಿಬಹುದು, ಆ ತಿಳಿಸೋನು ಯಾರು? ಹೀಗೆಲ್ಲ ಪ್ರಶ್ನೆ ಬಂದಿದೆ. 8ನೇ ಪ್ರಶ್ನೆ ಮೊದಲನೇ ಬಿಂಬೋಪಾಸಕ ಗುರುಪ್ರಾಪ್ತಿ ಪ್ರಕರಣದ ಮೊದಲನೇ ಶ್ಲೋಕದಲ್ಲಿ ಪ್ರಶ್ನೆಗಳಿತ್ತು ಅಲ್ವಾ, ಒಂದು 14 ಪ್ರಶ್ನೆಗಳಿತ್ತು. ಆ 8ನೇ ಪ್ರಶ್ನೆಗೆ ಅಷ್ಟಮ್ಯಾಹ ಶಂಕಾಯಾಹ ಪರಿಹಾರ ದ್ರಷ್ಟವ್ಯ. ಹೀಗೆ ಭಗವಂತನೇ ನಮ್ಮನ್ನ ಸೃಷ್ಟಿ ಮಾಡಿ, ನಮ್ಮ ತಂದೆಯಾಗಿದ್ದು, ತಾಯಿಯಾಗಿದ್ದು, ಗುರುವಾಗಿದ್ದು, ಸುಹೃತ್ತಾಗಿದ್ದು, ಕೊನೆಗೆ ಬಂಧವನ್ನ ಪರಿಹಾರ ಮಾಡತಕ್ಕಂಥ ಮೋಕ್ಷದಾಯಕನಾದ ಪರದೇವನು ಭಗವಂತನಾಗಿರ್ತಾನೆ. ಅವನೇ ಎಲ್ಲವನ್ನು ತಿಳಿಸಿಕೊಡ್ತಾನೆ. ತೇಷಾಂ ಗುರುಭಿರೇವ ಪ್ರತಿಪಾದಿತತ್ವಾತ್, ಅಂದ್ರೆ ಇದೆಲ್ಲ ಮಾಡೋರು ಗುರುಗಳೇ. ತದನೇನ ಶಮ ಆತ್ಮವಿಮರ್ಶನಾಖ್ಯೋ ಭಾಗವತೋ
ಧರ್ಮೋ ಉಕ್ತೋ ಭವತಃ. ಈ ಪ್ರಕರಣದ ಮೂಲಕವಾಗಿ, ಅಧ್ಯಾತ್ಮ ಪ್ರಕರಣದ ಮೂಲಕವಾಗಿ ಏನ್ ಹೇಳ್ದಂಗಾಯ್ತು ಅಂತ ಹೇಳಿದ್ರೆ, ಶಮ ಶಮ ಅಂದ್ರೆ ಶಮೋ ಮನ್ನಿಷ್ಠತಾ ಬುದ್ಧೇಹೇ, ಭಗವನ್ನಿಷ್ಠವಾದ ಬುದ್ಧಿಗೆ ಶಮ ಅಂತ ಹೆಸರು. ನಿರಂತರವಾಗಿ ನಮ್ಮ ಬುದ್ಧಿಯನ್ನ ಭಗವಂತನಲ್ಲಿ ಕೇಂದ್ರೀಕರಿಸಬೇಕು ಅದನ್ನು. ಮತ್ತು ದಮ ಮತ್ತು ಆತ್ಮವಿಮರ್ಶ. ನಾವು ಆತ್ಮವಿಮರ್ಶೆಯನ್ನ ಮಾಡಿಕೊಂಡು ನಮ್ಮ ಅಸಾಮರ್ಥ್ಯ ಎಂಥದ್ದು, ದೇವರ ಸಾಮರ್ಥ್ಯ ಎಂಥದ್ದು, ಎಲ್ಲವನ್ನು ವಿಚಾರವನ್ನು ಮಾಡಿಕೊಳ್ಬೇಕು ಎಂಬ ಭಾಗವತ ಧರ್ಮ. ಸರ್ವ ಸಮರ್ಥನಾದವನು ಭಗವಂತ, ಅಸಮರ್ಥರಾದವನು ನಾವು, ಜ್ಞಾನಿಯಾದವನು ಪರವಂತ, ಅಜ್ಞಾನಿಯಾದವರು ನಾವು. ಇದೆಲ್ಲವನ್ನು ಕೂಡ ತಿಳ್ಕೊಳ್ಳಬೇಕು. ಈ ಎರಡು ಭಾಗವತ ಧರ್ಮಗಳನ್ನು ಹೇಳಿದಾಗ ಆಗತ್ತೆ. ಶಮೇನ ಅಭಯಂ ಲಬ್ಧಂ. ಶಮದಿಂದಾಗಿ ಏನಾಗತ್ತೆ? ಶಮ ಅಂದ್ರೆ ಭಗವನ್ನಿಷ್ಠ ಬುದ್ಧಿ. ನಿರಂತರವಾಗಿ ನಮ್ಮ ಬುದ್ಧಿಯನ್ನ ಭಗವಂತನಲ್ಲಿ ಕೇಂದ್ರೀಕರಿಸುವುದಕ್ಕೆ ಶಮ ಅಂತ ಹೆಸರು. ಆ ಶಮದಿಂದ ನಮಗೇನು ಅಂತ ಹೇಳಿದ್ರೆ ಅಭಯ. ಎಷ್ಟೆಷ್ಟು ನಾವು ಭಗವಂತನಲ್ಲಿ ಭಕ್ತಿಯನ್ನ ಮಾಡ್ತೀವೋ, ಭಗವದ್ ಭಕ್ತರಾಗ್ತೀವೋ, ಅಷ್ಟಷ್ಟು ನಮಗೇನಾಗತ್ತೆ? ಅಭಯ. ಅಭಯ ಎಂಬುದು ಪ್ರಾಪ್ತವಾಗತ್ತೆ. ಭಯ ರಾಹಿತ್ಯ, ಭಯ ದೂರವಾಗತ್ತೆ ಅನ್ನೋದನ್ನ ಹೇಳ್ದಂಗಾಯ್ತು. ಇಲ್ಲಿಗೆ 19ನೇ ಪ್ರಕರಣ ಅಧ್ಯಾತ್ಮ ಪ್ರಕರಣ. ನಮ್ಮ ಒಳಗಿನ ಪರಮಾತ್ಮ, ಅಧ್ಯಾತ್ಮ, ಆತ್ಮನಃ ಅಧೀತಿ ಅಧ್ಯಾತ್ಮಂ, ನಮ್ಮೊಳಗಿನ ದೇವರ ಬಗ್ಗೆ ತಿಳಿಸಿಕೊಡ್ತಕ್ಕಂಥ ಒಂದು ಪ್ರಕರಣ ಮುಕ್ತಾಯವಾಗಿದೆ. ಶ್ರೀಕೃಷ್ಣಾರ್ಪಣಮಸ್ತು.